ಲವ್ ಜಿಹಾದ್ ತಡೆಗಟ್ಟಕ್ಕೋಸ್ಕರ ಯಾರಾದ್ರೂ ಒಬ್ರು ಹಿಂದೂ ಮುಖಂಡರು ಭಾಷಣ ಮಾಡಿದ್ರೆ ಅದು ದ್ವೇಷ ಭಾಷಣ ಆಗ್ಬಿಡುತ್ತೆ. ಗೋಹತ್ಯೆ ಇದನ್ನ ವಿರೋಧಿಸಿ ಯಾರಾದ್ರೂ ಹಿಂದೂ ಮುಖಂಡರು ಭಾಷಣ ಮಾಡಿದ್ರೆ ಅದು ದ್ವೇಷ ಭಾಷಣ ಆಗ್ಬಿಡುತ್ತೆ. ಅಂದ್ರೆ ಸಮಾಜದಲ್ಲಿರುವ ವಸ್ತುಸ್ಥಿತಿಯನ್ನ ಮಾತನಾಡಿದ್ರು ಕೂಡ ಅದನ್ನ ಈ ಕೋಮು ದ್ವೇಷದ ಆಂಗಲ್ ಅಲ್ಲಿ ತಂದು ಕೇಸ್ ಹಾಕ್ಬಿಡ್ತಾರೆ ಅನ್ನೋ ಆತಂಕ. ಅರ್ಥ ಆಯ್ತು ಅನ್ಸುತ್ತೆ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿಲ್ಲ. ನಾನು ಫಸ್ಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಕಾನೂನು ವೆಲ್ಕಮ್ ಮಾಡ್ತೀನಿ, ಸುಸ್ವಾಗತ ನಮ್ಮಿಂದ. ಇನ್ನೊಂದು ಒಳ್ಳೆ ಸುದ್ದಿ ನಮ್ಮ ಕರ್ನಾಟಕಕ್ಕೋಸ್ಕರ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟರು. ರಾಜ್ಯದಲ್ಲಿರುವಂತಹ ಸರ್ಕಾರ ಇದು ಒಂದು ಮುಸ್ಲಿಂ ಪರವಾದಂಥ ಸರ್ಕಾರ. ಕರ್ನಾಟಕ ಶಾಂತಿಯ ತೋಟ. ಅಂದರೆ ಶಾಂತಿಯ ಕದೋಳು ಯಾರ್ಯಾರು ಕದೋಡ್ತಾರೆ, ಶಾಂತಿಯನ್ನು ಭಂಗ ಮಾಡ್ತಾರೆ, ಅವ್ರಿಗೆಲ್ಲ ಈ ತುಂಬ ದೊಡ್ಡ ಇದು. ಇನ್ನೊಂದು ಏನಂದರೆ, ಒಂದು ಮಾತು ಹೇಳ್ತಾರೆ, ಘೋಡಕ್ಕೆ ಮೂಗು ಲಗಾಮ್ ಅಂತ, ಕುದುರೆಗೆ ಬಾಯಿಗೆ ಲಗಾಮ್ ಹಾಕಂಗೆ ಈ ಥರ ಮಾಡಿದ್ದಾರೆ. ಆದರೆ ನೋಡಿ, ಒಂದು ದೊಡ್ಡ ಏನಂದರೆ, ಈಗ ನಮ್ಮ ಕರ್ನಾಟಕ ಶಾಂತಿಯಾಗಿರುತ್ತೆ ನಮ್ಮನ್ನು ಒಂದು ವಿಶ್ವಾಸ ಇದೆ. ರೈ ಯಾರಿಗಾರ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ. ಈ ಭಾಷಣಕ್ಕೋಸ್ಕರ ಈ ದ್ವೇಷ ಭಾಷಣ ಎಷ್ಟು ಆಗಿದೆ ಕರ್ನಾಟಕದಲ್ಲಿ, ಅಷ್ಟು ಕ್ಲೇಮ್ ಆಗಿದೆ. ಎಲ್ಲ ದೌರ್ಜನ್ಯ ಮುಸಲ್ಮಾನ್ ಮೇಲೆ, ಕ್ರಿಶ್ಚಿಯನ್ ಮೇಲೆ, ದಲಿತರ ಮೇಲೆ ಆಗಿದೆ ಈ ಭಾಷಣದಿಂದ. ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ಮಾತು ಏನಂದ್ರೆ, ಈಗ ಎಲೆಕ್ಷನ್ ಟೈಮ್ನಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ ನಡೆಯುತ್ತೆ, BJP RSS VHP ಬಜರಂಗ್ ದಳ, ಅದು ಆಚೆಯಿಂದ ಬರ್ತಾರೆ, ಎಲ್ಲಿಂದ UP ಬಿಹಾರ್ ಕಡೆಯಿಂದ ಬಂದು ಇಲ್ಲಿ ಭಾಷಣ ಮಾಡ್ತಾರಲ್ಲ, ಅವ್ರಿಗೆ ತುಂಬಾ ದೊಡ್ಡ ಒಂದು ಇದು ಹಾಕ್ತಾ ಇದ್ದಾರೆ ಇವರು. ಯೋಗಿ ಅವರು ಬಂದು ಏನನ್ನ ದ್ವೇಷ ಭಾಷಣ ಮಾಡಿದ್ರೆ ಇಲ್ಲಿ ಅರೆಸ್ಟ್ ಮಾಡಿಬಿಟ್ಟು ಜೈಲ್ಗೆ ಕಳಿಸ್ಬೋದು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅದು ಒಂದು ದೊಡ್ಡ ನಮ್ಗೆ ಬೆನಿಫಿಟ್ ಕರ್ನಾಟಕಕ್ಕೋಸ್ಕರ. ಇನ್ನೊಂದು ಯೋಗಿ ಅವ್ರಿಗೆ ಆಚೆಯಿಂದ ಬಂದು ಕರ್ನಾಟಕದಲ್ಲಿ ಕರ್ನಾಟಕ ಶಾಂತಿಯ ಕದೋಡಿಗಿಲ್ಲ. ಕಲ್ಲು ತೂರಾಟ ಆಗುತ್ತೆ. ಒಂದೇ ನಿಮಿಷ, ಕಲ್ಲು ಎಲ್ಲಿಂದ ಬರುತ್ತೆ ಅನ್ನೋದು ನಾನು ವಿಶೇಷವಾಗಿ ಏನು ಹೇಳೋದು ಬೇಡ. ಕಲ್ಲು ತೂರಾಟ ಆಗಿ ಸಂಘರ್ಷ ಆದ ಸಂದರ್ಭದಲ್ಲಿ ಪಕ್ಕದ ಕೇರಳದಿಂದ ಎಲ್ಲ ಜನ ಬರ್ತಾರಂತಲ್ಲ ಸರ್, ಅದ್ಯಾಕೆ? ಅವ್ರ ಮೇಲೂ ಕ್ರಮ ಆಗ್ಬಹುದಾ? ಮೇಡಮ್, ತುಂಬಾ ನೋಡಿ ಸುಪಾರಿ ಗಿರಾಕಿಗಳು ಇದ್ದಾರೆ. ಸುಪಾರಿ ತಕೊಂಡು ನೋಡಿ, ನಾನು ಮಾತಾಡಲಿಲ್ಲ, ನಾನು ಮಾತಾಡಲಿಲ್ಲ, ನೀವು ಮಾತಾಡಲಿ. ಬೇರೆ ನಿಮ್ಗೆ ಬಂಡವಾಳ KJಹಳ್ಳಿ, ಪಾಕಿಸ್ತಾನ KJಹಳ್ಳಿ, DJಹಳ್ಳಿ, ಪಾಕಿಸ್ತಾನ, ಅದೇ ನಿಮ್ಗೆ ಬಂಡವಾಳ. ನಿಮ್ಗೆ ಮುಂಚೆ 2.5 ವರ್ಷ ಮುಂಚೆ ಮುಸಲ್ಮಾನರು ನೀವೇ ಬೇಕು ಅಂತ ಮುಸಲ್ಮಾನ ಅಂದ್ರೆ ಒಂಥರ ನರಸಿಂಹಮೂರ್ತಿ ಸರ್, ನೀವ್ ಯಾವಾಗ ಹೇಳಿದ್ರಿ ಮುಸಲ್ಮಾನರನ್ನ ಕಂಡ್ರೆ JDS ಆಗೋದಿಲ್ಲ ಅಂತ ಯಾವಾಗ ಹೇಳಿದ್ರಿ? ಅವರು ಇವ್ರು ಬರೀ KJಹಳ್ಳಿ DJಹಳ್ಳಿನೇ ಬಂಡವಾಳ 2.5 ವರ್ಷದಿಂದ ಅಂತ ಹೇಳಿದ್ರು. ತುಂಬಾ ಹಿಂದೆ ಬೇಡ, ರೀಸೆಂಟ್ ಆಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು ಹಿಂದೂ ಕಾರ್ಯಕರ್ತರಲ್ಲ, BJP ಕಾರ್ಯಕರ್ತರಲ್ಲ, ಆಯ್ತಲ್ವಾ? ಅಷ್ಟೇ ಯಾಕೆ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರು ಹಿಂದೂ ಕಾರ್ಯಕರ್ತರಲ್ಲ, BJP ಕಾರ್ಯಕರ್ತರಲ್ಲ, ಆಯ್ತಲ್ಲ? ತಿರ್ಗಾ ಕಲಬುರಗಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದವರು ಹಿಂದೂ ಕಾರ್ಯಕರ್ತರಲ್ಲ, BJP ಕಾರ್ಯಕರ್ತರಲ್ಲ. ಇದೆಲ್ಲ ರೀಸೆಂಟ್ ಇನ್ಸಿಡೆಂಟ್. ಅವ್ರ ಅಗೇನ್ಸ್ಟ್ ಕೇಸ್ಗಳನ್ನ ವಿಡ್ರಾ ಮಾಡ್ಕೊಳ್ಳಿ ರೆಕಮೆಂಡೇಶನ್. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ನೋಡಿ, ಕಲ್ಲು ಹೊಡೆಯೋರ್ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಹೊಸ ಕಾನೂನು ತರಬೇಕು ಅಂತ ಅನ್ಸ್ಲಿಲ್ಲ. ಬಾಂಬ್ ತಯಾರು ಮಾಡೋರು ತುಂಗಾ ನದಿ ತೀರದಲ್ಲಿ ಕುತ್ಕೊಂಡು ಮಾಡಿದ್ರು ಸರ್, ಇದೇ ರಾಜ್ಯ, ಕರ್ನಾಟಕ ರಾಜ್ಯ. ಅಂತವ್ರ ವಿರುದ್ಧ ಹೊಸ ಕಾನೂನು ತರಬೇಕು ಅಂತ ಅನಿಸ್ಲಿಲ್ಲ. ಗೋಹತ್ಯೆ ಮಾಡೋರು ಇದ್ದ ಕಾನೂನನ್ನೇ ನಾವು ತೆಗಿತೀವಿ, ಈಗಿದ್ದ ಕಾನೂನನ್ನ ತೆಗಿತಾ ಇದೀವಿ. ಇದೇ ಅಧಿವೇಶನದಲ್ಲಿ ಆಂದೋಲನ ಶ್ರೀಗಳು ಮಾತಾಡ್ಲಿ, ಸರಿ ಇದೆಯಾ ಇಲ್ವಾ ನಿರ್ಧಾರ ಮಾಡ್ಲಿ, ಜನ ನಿರ್ಧಾರ ಮಾಡ್ಲಿ ಸರ್. ನಾನ್ ಮಾತನಾಡ್ತಿರೋ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ಜನ ನಿರ್ಧಾರ ಮಾಡ್ಲಿ.
ನಮಗೆಲ್ಲ ಗೊತ್ತಾಗೋಯ್ತು. ಕರಾವಳಿ ಅನ್ನೋದಕ್ಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ಪಾಷಾ ಅವ್ರಿಗೂ ಕೇಳಿದೆ, ಅವ್ರು ಉತ್ತರ ಕೊಡ್ಲಿಲ್ಲ, ನೀವಾದ್ರೂ ಕೊಡ್ತೀರಾ ಅಂತ ಹೇಳಿ. ಈಗ ಲವ್ ಜಿಹಾದ್ ಹಾಗೆ ಗೋಹತ್ಯೆ ಇದೆರಡು ವಿಚಾರ ಆಗಾಗ ಕರಾವಳಿ ಭಾಗದಲ್ಲೇನೆ ಹೆಚ್ಚು ಚರ್ಚೆಗೆ ಒಳಪಡ್ತಾ ಇರುತ್ತೆ. ಹಾಗೆ ಹಿಂದೂ ಮುಖಂಡರ ಭಾಷಣದ ವಸ್ತು ವಿಚಾರ ಕೂಡ ಆಗಿರುತ್ತೆ. ಇದು ಕೂಡ ನಾಳೆ ದಿನ ಹೇಟ್ ಸ್ಪೀಚ್ ಅಂದ್ಬಿಟ್ರೆ ಇದರಿಂದ ಕೂಡ ಧಾರ್ಮಿಕ ದ್ವೇಷ ಹರಡುತ್ತೆ ಅಂತಂದ್ರೆ ಸಮಾಜದಲ್ಲಿ ಇರುವ ಕೆಲವೊಂದು ವಿಚಾರವನ್ನ ಮಾತನಾಡೋದು ಕೂಡ ಅಲ್ಲಿನ ಪೊಲೀಸರಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ದ್ವೇಷ ಅನ್ನಿಸ್ಬಿಟ್ರೆ ಮುಂದೇನು ಗತಿ ಅಂತ ಜನಕ್ಕೆಲ್ಲ ಗೊತ್ತು ನಿಮ್ಮ ಆಟಗಳು ಏನು ಅಂತ. ಆಮ ಹೆಂಡ ಕುಡುಕ ಅದು ದ್ವೇಷ ಭಾಷಣ ಅಲ್ಲ, ರಾಮನ್ ತಾನೇ ಬೈದಿದ್ದು. ಅದೇನೆ ಕ್ಷಮೆ ಇರಲಿ, ವಿತ್ ಆಲ್ ದ ರೆಸ್ಪೆಕ್ಟ್ ಟು ಆಲ್ ದ ರಿಲಿಜನ್, ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಪ್ರಾಫಿಟ್ ಮೊಹಮ್ಮದ್ ಮದುವೆ ಆಗಿದ್ದು 9 ವರ್ಷದ ಒಬ್ಬ ಬಾಲಕಿಯನ್ನ ಅಂದ್ಬಿಟ್ರೆ ಅದು ಧಾರ್ಮಿಕ ದ್ವೇಷ. ಇದು ಹೆಂಗೆ? ಈಗ ನಾಳೆ ದಿನ ಇಂಥವ್ರ ಮೇಲೆ ಕೇಸ್ ಹಾಕ್ತಾ ಹೋದ್ರೆ ರಾಮನನ್ನ ಹೆಂಡ ಕುಡುಕ ಅಂದವ್ರ ಮೇಲೆ ಕೇಸ್ ಹಾಕುತ್ತೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ನಾವು ನಂಬಿಕೆ ಇಟ್ಕೊಳ್ಬಹುದಾ? ಇಂಥದ್ದೊಂದು ಅಪನಂಬಿಕೆ ಹಿಂದೂ ಮುಖಂಡರಲ್ಲಿದೆ. ರಾಮ ಹೆಂಡ ಕುಡುಕ ಅಂದಾಗ ನಾವು ಅದನ್ನ ತುಂಬಾ ಓಪನ್ ಹಾರ್ಟೆಡ್ ಆಗಿ ತಗೊಳ್ತೀವಿ. ಅದೇ ಪ್ರಾಫಿಟ್ ಮೊಹಮ್ಮದ್ ಅವರು 9 ವರ್ಷದ ಹುಡುಗಿಯನ್ ಮದುವೆ ಆಗಿದ್ರು ಅಂದ್ರೆ ಸರ್ತನ್ಸೆ ಜುದಾ ತನಕ ಹೋಗ್ಬಿಡುತ್ತೆ. ಅಂದ್ರೆ ದ್ವೇಷ ಭಾಷಣ ಅಂತ ಹೇಳಿ ನಿರ್ಧಾರ ಮಾಡುವವರು ಪಾರದರ್ಶಕವಾಗಿ ನಿರ್ಧಾರ ಮಾಡೋದಿಲ್ಲ. ಕಾಂಗ್ರೆಸ್ ಮೇಲಿರೋ ಅನುಮಾನ ಇದೇನೆ ಈಗ ಬಿಜೆಪಿಗೆ. ರಾಜ್ಯದಲ್ಲಿರುವಂತಹ ಸರ್ಕಾರ ಇದು ಒಂದು ಮುಸ್ಲಿಂ ಪರವಾದಂತ ಸರ್ಕಾರ. ನಟರಾಜ್ ಗೌಡ್ರೆ ನೋಡಿ, ಇತ್ತೀಚೆಗಾದ ಒಂದು ಪ್ರಕರಣ, ಒಬ್ಬ ಶ್ರೀಗಳನ್ನ, ಸ್ವಾಮೀಜಿಗಳನ್ನ ನೀವು ಬಹಿಷ್ಕಾರ ಮಾಡಿ ಒಂದು ಜಿಲ್ಲೆಗೆ ಎಂಟ್ರಿ ಕೊಡೋಂಗಿಲ್ಲ ಅಂತ ಹೇಳಿ ಡಿಸಿಗಳು ಆರ್ಡರ್ ಮಾಡಿಬಿಡ್ತಾರೆ. ಬಟ್ ಅವ್ರು ವಿರೋಧ ಮಾಡಿದ್ದು ಯಾಕೆ? ಒಂದು ಸಮುದಾಯದ ಕಾರ್ಯಕ್ರಮ ಒಂದರಲ್ಲಿ, ನಾನು ಅದನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೋದು ಯಾವುದು ಅಂತ ಹೇಳಿ, ಮತ್ತು ಅವರ ಧರ್ಮಕ್ಕೆ ಅಥವಾ ಅವರ ನಂಬಿಕೆಗಳಿಗೆ ಅದು ಹರ್ಟ್ ಆಯ್ತು ಅಂತ ಹೇಳಿ ನನ್ನ ಮೇಲೆ ಕೇಸ್ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಹೆಸರುಗಳನ್ನು ಉಲ್ಲೇಖ ಮಾಡ್ತಾ ಇಲ್ಲ. ಆ ವೇದಿಕೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಹಿಂದೂ ದೇವರ ಫೋಟೋಗಳನ್ನ ಬೀದಿಗೆಸಿರಿ, ಹಾಗೆ ಲಕ್ಷ್ಮಿ ಅವತಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು, ರಾಮನ ಅವತಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು, ಇದನ್ನ ಗಮನಿಸಿದ ಸ್ವಾಮೀಜಿ ಅವರು ಆ ಸ್ವಾಮೀಜಿಗಳಿಗೆ, ಕೆಟ್ಟದಾಗಿ ಮಾತನಾಡಿದ ಸ್ವಾಮೀಜಿಗಳ ವಿರುದ್ಧ ಮಾತನಾಡಿದ ತಕ್ಷಣ ನೀವು ಯಾರು ಮಾತನಾಡಿದ್ರು ಅವರನ್ನ ಬಹಿಷ್ಕಾರ ಹಾಕ್ತೀರಿ. ಆದ್ರೆ ಆ ಭಾಷಣಕ್ಕೆ ಕಾರಣವಾದವ್ರು ಯಾರು, ಅವ್ರ ವಿರುದ್ಧ ಕ್ರಮ ಇಲ್ಲ. ಇದಕ್ಕೆ ಅಲ್ವಾ ಅನುಮಾನ ಬರೋದು? ಸತ್ತೋಯ್ತು ನಿಮ್ಮ ಆಡಳಿತ. ಪೀಪಲ್ ಹ್ಯಾವ್ ಸಿಂಪ್ಲಿ ದೆ ಟಾಕ್ ರಬ್ಬಿಶ್ ಫುಟ್ಪಾತ್ ಅಲ್ಲಿ. ಕನ್ನೇರಿ ಶ್ರೀಗಳು ಬಸವ ತತ್ವ ಅಭಿಯಾನದಲ್ಲಿ ಕೆಲ ಸ್ವಾಮೀಜಿಗಳು ಹಿಂದೂ ದೇವರು ಹಾಗೆ ಹಿಂದೂ ಆರಾಧನಾ ಪದ್ಧತಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು ಅಂತ ಹೇಳಿ ಅವ್ರ ವಿರುದ್ಧ ಮಾತನಾಡಿದ್ರು. ನೀವು ಕನ್ನೇರಿ ಶ್ರೀಗಳನ್ನ ಬಹಿಷ್ಕಾರ ಹಾಕುತ್ತೆ ಜಿಲ್ಲಾಡಳಿತ, ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳು ಮಾತನಾಡ್ತೀರಿ. ಬಟ್ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ಮಾತನಾಡಿದ್ರಲ್ಲ, ಈಗ ಇದ್ದಿದ್ದ ಆಪ್ಷನ್ ಅಲ್ಲಿ ಏನ್ ಕ್ರಮ ಕೈಗೊಂಡ್ರಿ ಸರ್? ಇದೇ ಜಿಲ್ಲಾಧಿಕಾರಿಗಳು ಎಲ್ಲ ಭಾಷಣ ನಡೀತು, ಏನ್ ಕ್ರಮ ಕೈಗೊಂಡ್ರು? ಇದೇ ಅಲ್ವಾ ಕಾಂಗ್ರೆಸ್ ಸರ್ಕಾರಕ್ಕೆ ಬರ್ಲಿಕ್ಕೆ ಕಾರಣ? ಏನ್ ಕ್ರಮ ಕೈಗೊಂಡ್ರಿ? ಲಕ್ಷ್ಮಿ ಅವತಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡೋರ್ನ, ಹಿಂದೂ ದೇವರ ಫೋಟೋಗಳನ್ನ ಬೀದಿಲೆಸಿಲಿ ಅಂದವ್ರನ್ನ, ಅವ್ರ ವಿರುದ್ಧ ಕೂಡ ನೀವು ಗಡೀಪಾರೋ ಅಥವಾ ಅವ್ರ ವಿರುದ್ಧ ಒಂದಷ್ಟು ಸೆಕ್ಷನ್ ಗಳನ್ನ ಹಾಕಿ ಕೇಸ್ ಈಗ ಬಸವಣ್ಣನ ಹೇಳಿದ್ರು, ಕಲ್ಲ ಮೇಲೆ ಕಲ್ಲು ಬಿದ್ರೆ ದೇವರೆತ್ತಾನ ಓದನಯ್ಯ ಅಂತ. ಬಸವಣ್ಣ ನಾವು ಬಸವಣ್ಣ ತತ್ವವನ್ನ ನಾವು ಅಲ್ಲಗಳದು ಅವ ನೋಡ್ರಿ ಪುರೋಹಿತ ಶಾಹಿ ಕೇಳಿಸ್ಕೊಳ್ಳಿ. ಈಗ ಸ್ಪಷ್ಟ ಟೆಕ್ನಿಕಲ್ ಪಾಯಿಂಟ್ ನೋಡಿ, ಟೆಕ್ನಿಕಲ್ ಪಾಯಿಂಟ್ ಹಿಂದೂ ಧಾರ್ಮಿಕ ಭಾವನೆಗಳಿಗೂ ಯಾರು ಇವರು ಸಂವಿಧಾನದ ಬಗ್ಗೆ ಮಾತಾಡೋರು ಈ ಕಾನೂನನ್ನ ಜಾರಿಗೆ ತರೋದ್ರಿಂದ ಸಂವಿಧಾನದ ಮೂಲ ತತ್ವವಾದ ಮೂಲಭೂತ ಹಕ್ಕು ವಾಕ್ ಸ್ವಾತಂತ್ರ್ಯನೇ ಕಿತ್ಕೊಳ್ತಾ ಇದ್ದಾರೆ. ಲಿಟ್ರಲಿ ಆಸ್ ಸಿಂಪಲ್ ಆಸ್ ದಟ್. ಕೇವಲ ಧರ್ಮದವರಲ್ಲ, ಯಾರೂ ಕೂಡ ಮಾತಾಡೋ ಆಗಿಲ್ಲ. ನೀವಾಗ್ಲೇ ಹೇಳಿದ್ರಿ, ಇದೇ ದೇವನೂರ್ ಮಹಾದೇವ ಅವರು ರಾಮನನ್ನ ಕುಡ್ಕ ಅಂತ ಹೇಳಿದಾಗ ಇವ್ರದೇ ಅಲಯನ್ಸ್ ಪಾರ್ಟ್ನರ್ DMK 2024 ಕರೆದ್ಬಿಟ್ಟು ವೈಕೋಮ್ ಅವಾರ್ಡ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂತ ಕೊಡುತ್ತೆ. ಈಗ ಅವ್ರ ಚಾಮುಂಡೇಶ್ವರಿ ತಾಯಿನ ಬಾಯಿ ಬಂದಂಗ ಬೈಕೊಂಡು ಮಹಿಷಾ ದಸರಾ ಮಾಡಿಸ್ತಾರೆ. ಇದೇ ಸರ್ಕಾರ ಇನ್ನು 2 ತಿಂಗಳು ಆಗಿಲ್ಲ, ಅವತ್ತು ಇವ್ರಿಗೆ ದ್ವೇಷ ಭಾಷಣ, ಇನ್ನೊಂದು ಧರ್ಮಕ್ಕೆ ಭಾವನೆ ಧಕ್ಕೆ ತರೋದು ನೆನಪಾಗ್ಲೇ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಬಹಳ ಪ್ರಮುಖವಾಗಿ ಕರಾವಳಿಯಲ್ಲಿ ಕೋಮು ಸೌಹಾರ್ದತೆಯನ್ನು ಸ್ಥಾಪನೆ ಮಾಡೋದು ಕೂಡ ಈ ಮಸೂದೆಯ ಮೂಲೋದ್ದೇಶ ಅಂತ ಹೇಳಲಾಗ್ತಾ ಇದೆ. ಕರಾವಳಿಯಲ್ಲಿ ಆಗ್ತಾ ಇರೋ ಹಾಗಾದ್ರೆ ಕೋಮು ದ್ವೇಷ ಕದ್ದಿಡುವಂತಹ ಭಾಷಣಗಳು ಹಿಂದೂಗಳ ಕಡೆಯಿಂದ ಮಾತ್ರ ಆಗ್ತಾ ಇದೆಯಾ, ಹಿಂದೂ ಮುಖಂಡರ ಕಡೆಯಿಂದ ಮಾತ್ರ ಆಗ್ತಾ ಇದೆಯಾ? ಯಾಕೆ ಮುಸಲ್ಮಾನರ ಕಡೆಯಿಂದ ಈ ದ್ವೇಷ ಭಾಷಣ ಕಾಯ್ದೆಗೆ ವಿರೋಧ ಬರ್ತಾನೆ ಇಲ್ಲ? ಹಿಂದೂ ಮುಖಂಡರು ಅಥವಾ ಸ್ವಾಮೀಜಿಗಳು ಮಾತ್ರ ಯಾಕೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಿ. ಈಗ ಅವರಿಗೆಲ್ಲ ಗೊತ್ತಿದೆ ಇವರು ಯಾರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಥವಾ ಯಾರ ಮೇಲೆ ಇವರು ತುಂಬಾ ಪ್ರೀತಿಯಿಂದ ಇದ್ದಾರೆ ಅನ್ನೋದು ಅವರಿಗೆ ಕನ್ಫರ್ಮ್ ಇದೆ. ನಮ್ಗೆ ಇವರ ಮೇಲೆ ಕನ್ಫರ್ಮ್ ಇಲ್ಲ. ಇವರು ಈಗ ಏನ್ ಅವಕಾಶ ಮಾಡಿಕೊಟ್ಟಿದ್ದಾರೆ, ಕರಾವಳಿಯಲ್ಲಿ ಇವರಿಗೆ ಮಾತಾಡಿದ್ರೆ ಸ್ವಲ್ಪ ವಿಪರೀತ ಅನ್ನಿಸಬಹುದು ಬೇರೆಯವರಿಗೆ. ಆದ್ರೆ ನಾವು ಒಂದು ಮಾತನ್ನ ಇಲ್ಲಿ ಹೇಳ್ತೇವೆ,
ಕರಾವಳಿಯಲ್ಲಿ ಇವರಿಗೆ ಬೆಂಬಲ ಇಲ್ಲ ಅನ್ನುವ ಕಾರಣಕ್ಕಾಗಿ 3 ವರ್ಷ ಇರುವಂತಹ ಕೇಸನ್ನು 7 ವರ್ಷಕ್ಕೆ, ಅಂದ್ರೆ ಒಬ್ಬ ಶಾಸಕನಿಗೆ ಇದು ಅನ್ವಯಿಸಿದ್ರೆ ಮುಂದೆ ಅವ ಕಂಟೆಸ್ಟ್ ಮಾಡುವ ಹಾಗಿಲ್ಲ. ಇದರಲ್ಲಿ ಇವನನ್ನು ಒಳಗೆ ಹಾಕಿದ್ರೆ 7 ವರ್ಷದ ಮೇಲೆ ಅವನು ತಿರ್ಗ ಕಂಟೆಸ್ಟ್ ಮಾಡಬಾರ್ದು. ಈ ರೀತಿಯಲ್ಲಿ ತಂದಿದ್ದಾರೆ ಅಂತಂದ್ರೆ ಸಂವಿಧಾನದ ಕಗ್ಗೊಲೆನೆ, ಏನ್ ಡೌಟ್ ಇಲ್ಲ. ಅದು ಸಂವಿಧಾನದಲ್ಲಿ ಎಲ್ಲರೂ ಇರುವಂತಹ ಕಡಿವಾಣ ವಿಷಯಗಳು ಹಾಕ್ಬೇಕು. ಶ್ರೀಗಳೇ, ಎಲ್ಲರೂ ಕಡಿವಾಣ ಹಾಕೋಬೇಕು ಮಾತಲ್ಲಿ. ಸನ್ಮಾನ್ಯ ನಟ ಯಾಕೆ ದ್ವೇಷ ಬಿತ್ತಬೇಕು, ಪ್ರಚೋದನೆ ಯಾಕೆ ಮಾಡಬೇಕು? ಎಲ್ಲರೂ ಒಟ್ಟಾಗಿರ್ಬೇಕು, ಎಲ್ಲರೂ ಒಟ್ಟಾಗಿರ್ಬೇಕು, ಅದು ಉದ್ದೇಶ. ನೀವು ಇದನ್ನು ಸ್ವಾಗತ ಮಾಡಬೇಕು. ನೀವು ಶ್ರೀಗಳು ಎಲ್ಲರಿಗೂ ಹೇಳ್ಬೇಕು, ಅಧಿಕತೆ ಯಾಕಿರಲಿ, ಸುಮ್ಮನೆ ಹೇಳ್ಬೇಕು. ಹರಿಪ್ರಸಾದ್ ಕಡಿವಾಣ ಹಾಕೋಬೇಕು, ಜಮೀರ್ ಅಹಮದ್ ಖಾನ್ ಕಡಿವಾಣ ಹಾಕೋಬೇಕು, ಭೈರತಿ ಸುರೇಶ್ ಕಡಿವಾಣ ಹಾಕೋಬೇಕು, ಕಡಿವಾಣ ಹಾಕೋಬೇಕು. ಕಡಿವಾಣ ಹಾಕೋಬೇಕಾದ್ರೆ ನಿಮ್ಮ ನಾಯಕರೇ ನೀವು ಮಾತಾಡೋದನ್ನ. ನಮ್ಮ ಕೆಲಸ ಅಲ್ಲ ಅದು. ಹಿಂದೂಗಳಿಗೆ ಸಿಕ್ಕಿದ ಕಡೆ ಜಾಡ್ಸ್ ಓದೋದು ನಮ್ಮ ಕೆಲಸ, ಓದಿತೀವಿ.